ರಾಜ್ಯ ಕಾಂಗ್ರೆಸ್ ಸರ್ಕಾರ ಎಷ್ಟು ದಿನ ಇರುತ್ತೋ ಏನೋ ಗೊತ್ತಿಲ್ಲ. ಬೇಗ ಸರ್ಕಾರ ಬೀಳುತ್ತೆ ಅನ್ನೋ ದಾಟಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಮಾತಾಡಿದ್ದಾರೆ. ಮನುಷ್ಯ ಸ್ಟ್ರೆಸ್ಸು ಒತ್ತಡ ತಡೆಯೋಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದರ ಕಾರಣಗಳನ್ನ ಕೇಳಿದ್ದೀವಿ, ಪ್ರಕರಣ ಗೊತ್ತು. ಆದರೆ ರೋಬೋಟ್ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದೆ ಅಂತ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಡೆಂಗಿ ಜಾಸ್ತಿ ಆಗ್ತಿದೆ ರಾಜ್ಯದಲ್ಲಿ, ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಿದೆ, ಡೆಂಗಿಗೆ ಬಲಿಯಾಗೋರ ಸಂಖ್ಯೆ. ಸೊ ಇದೆಲ್ಲವನ್ನೂ ಕೂಡ ಇವತ್ತಿನ ಪ್ರೈಮ್ ಟೈಮ್ ನ್ಯೂಸಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಹೆಡ್ಲೈನ್ಸ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ನಟ ದರ್ಶನ್ ನ್ಯಾಯಾಂಗ ಬಂಧನ ವಿಸ್ತರಣೆ, ಜುಲೈ 18ರವರೆಗೆ ದಾಸನಿಗೆ ಜೈಲೇ ಗತಿ. ದರ್ಶನ್ ಬಂಧನ ಕುರಿತು ಮೌನ ಮುರಿದ ಸುಮಲತಾ, ದರ್ಶನ್ ಯಾವಾಗಲೂ ನನ್ನ ಹಿರಿಮಗ, ಅವನ ಬಂಧ ಬದಲಾಯಿಸಲು ಸಾಧ್ಯವಿಲ್ಲ ಎಂದ ಮಾಜಿ ಸಂಸದೆ. ಯುವರಾಜ್ ಕುಮಾರ್ ವಿಚ್ಛೇದನ ಅರ್ಜಿ ವಿಚಾರಣೆ, ಶ್ರೀದೇವಿ ಪರ ವಕೀಲರಿಂದ ಆಕ್ಷೇಪಣೆ ಸಲ್ಲಿಕೆ, ಆಗಸ್ಟ್ 23ಕ್ಕೆ ವಿಚಾರಣೆ ಮುಂದೂಡಿಕೆ. ಬೆಂಗಳೂರಿನಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ, ರಾಜ್ಯ ಸರ್ಕಾರ ಇನ್ನೆಷ್ಟು ದಿನ ಇರುತ್ತೋ ಗೊತ್ತಿಲ್ಲ, ಕಾಂಗ್ರೆಸ್ನ ಪಾಪದ ಕೊಡ ತುಂಬಿದೆ ಎಂದ ವಿಜೇಂದ್ರ ವಾಗ್ದಾಳಿ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಡೆಂಗಿ ಪ್ರಕರಣಗಳು, ಎಚ್ಚೆತ್ತ ಆರೋಗ್ಯ ಇಲಾಖೆ, ಡೆಂಗಿ ಜ್ವರ ಪತ್ತೆ ಪರೀಕ್ಷೆಗೆ ದರ ನಿಗದಿ. 5 ತಿಂಗಳ ಬಳಿಕ ಜಾಮೀನಿನ ಮೇಲೆ ಜೈಲಿಂದ ಬಿಡುಗಡೆ, ಹೇಮಂತ್ ಸೊರೇನ್ 3ನೇ ಬಾರಿಗೆ ಜಾರ್ಖಂಡ್ ಸಿಎಂ ಆಗಿ ಪದಗ್ರಹಣ, 3 ತಿಂಗಳ ಸಿಎಂ ಆಗಿದ್ದ ಚಂಪೈ ಸೊರೇನ್ ರಾಜೀನಾಮೆ. ಮನುಷ್ಯರಂತೆ ರೋಬೋಟ್ಗಳಿಗೂ ಹೆಚ್ಚುತ್ತಿದೆ ಒತ್ತಡ, ಆತ್ಮಹತ್ಯೆಗೆ ಶರಣಾದ ರೋಬೋಟ್, ದಕ್ಷಿಣ ಕೊರಿಯಾದಲ್ಲಿ ಘಟನೆ. ವಿಶ್ವ ವಿಜೇತ ಆಟಗಾರರು, ಮುಂಬೈನಲ್ಲಿ ಟೀಂ ಇಂಡಿಯಾ ಆಟಗಾರರ ವಿಜಯ ಯಾತ್ರೆ, ಲಕ್ಷಾಂತರ ಅಭಿಮಾನಿಗಳಿಂದ ಹರ್ಷೋದ್ಗಾರ. ನಟ ದರ್ಶನ್ ಅವರ ಜೈಲುವಾಸ ಮುಂದುವರಿತಾ ಇದೆ. ದರ್ಶನ್ ಅವರು ಸೇರಿದಂತೆ 18 ಮಂದಿ ಏನು ಕೊಲೆ ಆರೋಪಿಗಳು ಇದ್ರು, ಅವರೆಲ್ಲರೂ ಕೂಡ ಜುಲೈ 18ರವರೆಗೆ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗಿದೆ. ಪರಪ್ಪನ ಅಗ್ರಹಾರದಲ್ಲಿ ಅವರ ಜರ್ನಿ ಕಂಟಿನ್ಯೂ ಆಗತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆಯ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ನಟ ದರ್ಶನ್ಗೆ ಕೋರ್ಟ್ ನ್ಯಾಯಾಂಗ ಬಂಧನವನ್ನು ವಿಸ್ತರಿಸಿ ಆದೇಶ ನೀಡಿದೆ. ಜುಲೈ 18ರವರೆಗೆ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲೇ ಗತಿಯಾಗಿದೆ. ಪ್ರಕರಣದ A2 ಆರೋಪಿ ದರ್ಶನ್ ಹಾಗೂ ಇತರೆ ಕೆಲ ಆರೋಪಿಗಳು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರಾಗಿದ್ರು. ಬೆಂಗಳೂರು ಮತ್ತು ತುಮಕೂರು ಜೈಲಿನಿಂದ ಆರೋಪಿಗಳನ್ನು ಹಾಜರುಪಡಿಸಲಾಗಿತ್ತು. ಮಹಿಳಾ ಯುವನ ಆರೋಪಿ ಪವಿತ್ರ ಗೌಡ ಪ್ರತ್ಯೇಕವಾಗಿ ಕೋರ್ಟ್ಗೆ ಹಾಜರಾಗಿದ್ರು. ಈ ವೇಳೆ ವಿಚಾರಣೆ ನಡೆಸಿದ ಕೋರ್ಟ್ ಜುಲೈ 18ರವರೆಗೆ ದರ್ಶನ್ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಅಂದ್ರೆ ಇನ್ನು 14 ದಿನಗಳ ಕಾಲ ದರ್ಶನ್ ಅವರು ಜೈಲಿನಲ್ಲೇ ಇರಬೇಕಾಗಿದೆ. ಯಾಕೆಂದ್ರೆ ಬೇಲ್ ಆಗುತ್ತೆ ಅನ್ನೋದೊಂದಷ್ಟು ಚರ್ಚೆ ಇತ್ತು, ಬೇಲ್ ಆಗಲ್ಲ ಅನ್ನೋದು ಇದೀಗ ಸಾಬೀತಾಗಿದೆ. ಲೈಕ್ ಇನ್ನೊಂದು 14 ದಿನ ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಅವರು ಇರಬೇಕಾಗತ್ತೆ. ಆಮೇಲೆ ಆಗತ್ತಾ ಗೊತ್ತಿಲ್ಲ. ಪ್ರಕರಣ ವಿಚಾರಣೆ ಕಂಟಿನ್ಯೂ ಆಗ್ತಿರುತ್ತಲ್ಲ, ಸೊ ನೋಡಬೇಕಾಗತ್ತೆ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ. 14 ದಿನ ಆದಮೇಲೆ ಮುಂದಿನ ಆ ವಿಚಾರಣೆ ಯಾವತ್ತು ಬರುತ್ತೆ ಅವತ್ತೊಂದು ಕ್ಲಾರಿಟಿ ಸಿಗುತ್ತೆ. ಏನು ನನ್ನ ಹಿರಿ ಮಗ, ನನ್ನ ದೊಡ್ಡ ಮಗ ದರ್ಶನ್ ಅಂತ ಮಾಜಿ ಸಂಸದೆ ಸುಮಲತಾ ಹೇಳ್ತಿರ್ತಿದ್ರು. ದರ್ಶನ್ ಜೈಲು ಸೇರಿದ ಮೇಲೆ ಸುಮಲತಾ ಅವರು ಏನೇ ಹೇಳಿಕೆಗಳನ್ನ ಕೊಟ್ಟಿರಲಿಲ್ಲ. ಇವತ್ತು ಅವರು ಮಾತನಾಡಿದ್ದಾರೆ ಬಹಿರಂಗವಾಗಿ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಟ್ವೀಟ್ ಮಾಡಿದ್ದಾರೆ. ಟ್ವೀಟ್ ಮಾಡಿದ್ದೇನು, ಮಾತಾಡಿದ್ದೇನು ಅನ್ನೋದರ ಕಂಪ್ಲೀಟ್ ಡೀಟೇಲ್ ನೋಡೋದಾದ್ರೆ, ನಟ ದರ್ಶನ್ ಅರೆಸ್ಟ್ ಆದ ಬಳಿಕ ಮೊದಲ ಬಾರಿಗೆ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಈ ಸಂಬಂಧ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿರೋ ಸುಮಲತಾ ಅವರು, ಯಾವ ತಾಯಿಯೂ ತನ್ನ ಮಗುವನ್ನ ಈ ರೀತಿ ಪರಿಸ್ಥಿತಿಯಲ್ಲಿ ನೋಡೋದನ್ನ ಸಹಿಸುವುದಿಲ್ಲ ಎಂದು. ನಾನು ದರ್ಶನ್ ಅವರನ್ನ ಪ್ರೀತಿಸುವ ಹೃದಯ ಹೊಂದಿರುವ ಅತ್ಯಂತ ಕಾಳಜಿಯುಳ್ಳ ಮತ್ತು ಉದಾರ ವ್ಯಕ್ತಿ ಎಂದು ತಿಳಿದಿದ್ದೇನೆ. ಈ ಕೃತ್ಯವನ್ನು ಮಾಡುವ ವ್ಯಕ್ತಿತ್ವ ದರ್ಶನ್ ಅವರದಲ್ಲ ಎಂದು ನಾನು ನಂಬಿದ್ದೇನೆ. ಈ ಪ್ರಕರಣ ನ್ಯಾಯಾಲಯದಲ್ಲಿರೋದ್ರಿಂದ ಈ ಬಗ್ಗೆ ಸದ್ಯಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡೋದಿಲ್ಲ ಅಂತ ಹೇಳಿದರು. ದರ್ಶನ್ ಯಾವಾಗಲೂ ನನ್ನ ಮದರ್ ಇಂಡಿಯಾ ಅಂತ ಕರೀತಾರೆ. ನಾನು ಬದುಕಿರೋವರೆಗೂ ಅವನು ನನ್ನ ಹಿರಿಯ ಮಗನಾಗಿರ್ತಾನೆ. ನಮ್ಮ ಬಂಧ ಒಂದೇ ಮತ್ತು ಯಾವುದು ಅದನ್ನು ಬದಲಾಯಿಸಲು ಸಾಧ್ಯ ಇಲ್ಲ ಅಂತ ಸುಮಲತಾ ಅವರು ಹೇಳಿದ್ದಾರೆ. ಯಾಕಂದರೆ ಸುಮಲತಾ ಅಂಬರೀಷ್ ಕೂಡ ದರ್ಶನ್ ಅವ್ರನ್ನ ಅಷ್ಟೇ ಇಷ್ಟಪಡ್ತಿದ್ರು, ಕಾಳಜಿ ವಹಿಸಿದ್ರು, ಅವ್ರ ಬಾಂಧವ್ಯ ಹಾಗೇ ಇತ್ತು. ಸುಮಲತಾ ಅವರು ಚುನಾವಣೆ ಗೆಲ್ಲಬೇಕಾದ್ರೆ ಜೋಡೆತ್ತಿನ ರೀತಿ ದರ್ಶನ್ ಅವರು ಯಶ್ ಅವ್ರ ಕೆಲಸ ಮಾಡಿದರು. ದರ್ಶನ್ ಅವರು ಅಂದರೆ ಒಡನಾಟ ದರ್ಶನ್ ಅವ್ರ ಜೊತೆ ಸುಮಲತಾ ಅವ್ರ ಕುಟುಂಬ ಅಂದರೆ ಸುಮಲತಾ ಹಾಗೆ ಅಭಿಷೇಕ್ ಅಂಬರೀಷ್ ಅವ್ರದ್ದು ಹಾಗೆ ಇತ್ತು. ಬಟ್ ದರ್ಶನ್ ಅವರು ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ ಮೇಲೆ ಯಾವುದೇ ಹೇಳಿಕೆಗಳನ್ನ ಕೊಟ್ಟಿರಲಿಲ್ಲ. ಆಗ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ಚರ್ಚೆ ಆಗಿತ್ತು. ದೊಡ್ಡ ಮಗ ಹಿರಿ ಮಗನ ಬಗ್ಗೆ ಸುಮಲತಾ ಅವ್ರು ಯಾಕೆ ಮಾತಾಡ್ತಿಲ್ಲ, ಯಾಕೆ ಮೌನವಾಗಿದ್ದಾರೆ, ಮೌನದ ಅರ್ಥವೇನು ಅಂತ ಭಾಳ ಜನ ಕೇಳಿದರು. ಇವತ್ತು ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ಯಾವಾಗಲೂ ಕೂಡ ದರ್ಶನ್ ನನ್ನ ಹಿರಿ ಮಗನೇ, ಆತನ ಕೂಡ ನನ್ನ ಮದರ್ ಇಂಡಿಯಾ ಅಂತ ಕರೀತಿದ್ರು. ನಮ್ಮ ಬಾಂಧವ್ಯ, ಪ್ರೀತಿ, ವಿಶ್ವಾಸ ಹೀಗೆ ಇರುತ್ತೆ, ಯಾರೂ ಯಾವುದೂ ಕೂಡ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಇನ್ನು ನಟ ಯುವ ಹಾಗೂ ಶ್ರೀದೇವಿ ಅವರ ದಾಂಪತ್ಯದ ವಿಚ್ಛೇದನ ಪ್ರಕರಣ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಇದೆ. ಅದೇನಪ್ಪ ಅಂದ್ರೆ, ನಟ ಯುವರಾಜ್ ಕುಮಾರ್ ಹಾಗೂ ಶ್ರೀದೇವಿ ವಿಚ್ಛೇದನ ಅರ್ಜಿಯ ವಿಚಾರಣೆ ಇಂದು ನಡೆಯಿತು. 1ನೇ ಹೆಚ್ಚುವರಿ ಕೌಟುಂಬಿಕ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಾಧೀಶೆ ಕಲ್ಪನಾ MS ಅವರು ಪ್ರಕರಣವನ್ನ ಮೀಡಿಯೇಷನ್ ಕೌನ್ಸಿಲಿಂಗ್ಗೆ ರೆಫರ್ ಮಾಡಿ ಮಹತ್ವದ ಆದೇಶ ನೀಡಿದ್ದಾರೆ. ಅಲ್ಲದೆ
ಅರ್ಜಿಯ ವಿಚಾರಣೆಯನ್ನು ಆಗಸ್ಟ್ 23ಕ್ಕೆ ಮುಂದೂಡಲಾಗಿದೆ. ಯುವ ಸಲ್ಲಿಸಿರುವ ಅರ್ಜಿಗೆ ಶ್ರೀದೇವಿ ಪರ ವಕೀಲರು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ಅಂದರೆ ಯುವಾಗೆ ಡಿವೋರ್ಸ್ ಬೇಕು, ಶ್ರೀದೇವಿ ಅವ್ರಿಗೆ ಡಿವೋರ್ಸ್ ಬೇಡ ಅನ್ನೋ ದಾಟಿಯ ಲೆಕ್ಕಾಚಾರಗಳು. ಬಟ್ ಇದೇನಾಗುತ್ತೆ ಅಂತ ನೋಡಬೇಕು. ಬಟ್ ನಿವೇದಿತಾ ಗೌಡ, ಚಂದನ್ ಗೌಡರದು ಯಾವುದೇ ತಂಟೆ ತಕರಾರಿಲ್ಲದೆ ಆರಾಮಾಗಿ ಅವ್ರು ಡಿವೋರ್ಸ್ ತಗೊಂಡು ಹೊರಟ್ರು. ಬಟ್ ಇಲ್ಲಿ ಸುಲಭ ಅಲ್ಲ, ಒಬ್ರಿಗೆ ಬೇಕಿದೆ ಮತ್ತೊಬ್ರಿಗೆ ಬೇಕಿಲ್ಲ. ಅದೇನಾಗುತ್ತೆ ಅಂತ ಮುಂದೆ ಪ್ರಕರಣ ಏನಾಗುತ್ತೆ ಅಂತ ಕಾದು ನೋಡಬೇಕಾಗಿದೆ. ಬಟ್ ಸದ್ಯಕ್ಕೆ ಡಿವೋರ್ಸ್ ಆಗೋ ಲಕ್ಷಣ ಯುವ ಹಾಗೂ ಶ್ರೀದೇವಿ ದಾಂಪತ್ಯದಲ್ಲಿ ಕಾಣ್ತಾ ಇಲ್ಲ ಸದ್ಯಕ್ಕೆ. ಇನ್ನು ಬೆಂಗಳೂರಲ್ಲಿ ಬಿಜೆಪಿ ಕಾರ್ಯಕಾರಿಣಿ ನಡೀತು. ಕಾಂಗ್ರೆಸ್ ಸರ್ಕಾರ ಎಷ್ಟು ದಿನ ಇರುತ್ತೋ ಏನೋ ಅನ್ನೋ ದಾಟಿಲಿ ವಿಜೇಂದ್ರ ಮಾತನಾಡಿದ್ದಾರೆ. ಏನಪ್ಪ ವಿಷಯ ಅಂದರೆ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇನ್ನೆಷ್ಟು ದಿನ ಜೀವ ಇರುತ್ತದೋ ಗೊತ್ತಿಲ್ಲ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಹೇಳಿದರು. ಬಿಜೆಪಿ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರದ ಪಾಪದ ಕೂಡ ತುಂಬುತ್ತಿದೆ, ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸಬೇಕು ಎಂದರು. ಸರ್ಕಾರಕ್ಕೆ ಅಸ್ಥಿರತೆ ಕಾಡ್ತಿದೆ, ಕಾಂಗ್ರೆಸ್ ಒಳಜಗಳ ಮಿತಿ ಮೀರಿದೆ, ಆದಿ ಬೀದಿ ಹೊಡೆದಾಟ ಮುಂದುವರೆದಿದೆ, CM ಸ್ಥಾನಕ್ಕಾಗಿ ಕೂಗು, ಉಪಮುಖ್ಯಮಂತ್ರಿಗಾಗಿ ಕೂಗು, ಅಭಿವೃದ್ಧಿಗಾಗಿ ಹಣ ಕೇಳಿ ಕೂಗು ಕೇಳಿಸ್ತಾ ಇದೆ ಅಂತ ತಿಳಿಸಿದರು. ಅಧಿಕಾರ ದರ್ಪ, ಅಧಿಕಾರ ದುರುಪಯೋಗದಿಂದ 18ರಿಂದ 20 ಸ್ಥಾನ ಗೆಲ್ಲುವ ಭ್ರಮೆಯಲ್ಲಿದ್ದ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಕಾರ್ಯಕರ್ತರು ಪಾಠ ಕಲಿಸಿದ್ದಾರೆ. ಅವರ ಪರಿಶ್ರಮದಿಂದ ದಬ್ಬಾಳಿಕೆ ನಡುವೆ NDA 19 ಸಂಸದರನ್ನ ಗೆದ್ದಿದೆ. ಅದರ ಶ್ರೇಯಸ್ಸು ಕಾರ್ಯಕರ್ತರಿಗೆ ಸಲ್ಲುತ್ತದೆ ಅಂತ ವಿಜೇಂದ್ರ ಹೇಳಿದರು. ಅಂದರೆ ಎಷ್ಟು ದಿನ ಇರುತ್ತೋ ಏನೋ ಗೊತ್ತಿಲ್ಲ. ಅಂದರೆ ಸರ್ಕಾರ ಅದಾಗಿದ್ದದೇಂತೂ ಬೀಳಲ್ಲ, ಇವರೇನಾರು ಕಲ್ಲು ಹೊಡಿದ್ರೆ, ಇವರಾರು ಬೀಳ್ಸಕ್ಕೆ ಹೋದ್ರೆ ಬೀಳುತ್ತೆ. ಅಂದರೆ ಸನ್ನಿವೇಶ ವಿಜೇಂದ್ರ ಹೇಳಿದ ರೀತಿ ಇದೆ. CM ಸ್ಥಾನಕ್ಕಾಗಿ DK ಶಿವಕುಮಾರ್, DCM ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಕಡೆಯವರು ಅಗ್ಗಜಿಗ್ಗಾಟ. ಕಾಂಗ್ರೆಸ್ ಸರ್ಕಾರದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಗೊತ್ತಾಗಿದೆ. ಅದಕ್ಕೆ BJPಯವರು ಸೆಲೆಬ್ರೇಟ್ ಮಾಡ್ತಾವ್ರೆ. ಅಂದರೆ ಕಾಂಗ್ರೆಸ್ ಅವರು ಹೇಳ್ತಾರೆ, ಓರಿಯಿಂದ ಏನೋ ಬೀಳ್ತದೆ ಅಂತ ಓಡಾಡ್ದಂಗೆ ಆಯ್ತಂತೆ, ಅದು ಬೀಳಲ್ಲ ಇವ್ರು ಬೀಳುತ್ತೆ ಅಂತ ಕನಸು ಕಾಣ್ತಿರ್ತಾರೆ ಅನ್ನೋದನ್ನು ಕಾಂಗ್ರೆಸ್ ಅವ್ರ ಕಥೆ ಹೇಳ್ತಾರೆ. ಬಟ್ ಗೊತ್ತಿಲ್ಲ, ಇದು ಓರಿಯದ್ದಷ್ಟೇ ಗಟ್ಟಿಯಾಗಿದೆಯಾ ಈ ಸರ್ಕಾರ ಏನು ಅನ್ನೋದು ನೋಡಬೇಕಾಗತ್ತೆ. ಯಾಕೆಂದರೆ ಆ ಲಕ್ಷಣವೂ ಕೂಡ ಕಾಣ್ತಿಲ್ಲ. ಗಟ್ಟಿ ಅಂತ ಹೇಳಂಗಿಲ್ಲ, ಗಟ್ಟಿ ಇಲ್ಲ ಅಂತ ಹೇಳಂಗಿಲ್ಲ, ಹಂಗಿದೆ ಸನ್ನಿವೇಶ. ಇನ್ನು ಮುಂದೆ ಸೈಟ್ ವಿಚಾರ, ಮೋಡಾ ಸೈಟ್ ವಿಚಾರ CMಗೆ ಭಾಳ ತಲೆನೋವು. BJP ಆರೋಪ ಇದು ರಾಜಕೀಯ ಪ್ರೇರಿತ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಇನ್ನು CM ಸಿದ್ದರಾಮಯ್ಯ ಪತ್ನಿ ಮೈಸೂರು ಮೂಡಾದಿಂದ ಸೈಟ್ ಹಂಚಿಕೆ ಆಗಿರುವುದು ದೊಡ್ಡ ವಿವಾದಕ್ಕೆ ಕಾರಣವಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿರುವ CM, ನನ್ನ ವಿರುದ್ಧದ ಆರೋಪ ರಾಜಕೀಯ ಪ್ರೇರಿತ ಅಂತ ತಿರುಗೇಟು ನೀಡಿದ್ದಾರೆ. RSSನವರು ಹೇಳಿದ್ದನ್ನು ಕೇಳಿಕೊಂಡು BJPಯವರು ಆರೋಪ ಮಾಡ್ತಾರೆ. ನಮ್ಮ ಭೂಮಿಯನ್ನು ಪಡೆದುಕೊಂಡಿದ್ದಕ್ಕೆ ಪರಿಹಾರವಾಗಿ ಬೇರೆ ಕಡೆ ಸೈಟ್ ಕೊಟ್ಟಿದ್ದಾರೆ. ನಾವೇನು ಇಂತಹ ಕಡೆ ಕೊಡಿ ಎಂದು ಕೇಳಿದ್ದೇವಾ? ನಮಗೆ ಸೈಟ್ ಕೊಟ್ಟಿದ್ದು 2021ರಲ್ಲಿ, ಆವಾಗ ಅಧಿಕಾರದಲ್ಲಿ ಇದ್ದದ್ದು BJP ಸರ್ಕಾರ. ಅವರೇ ಸೈಟ್ ಕೊಟ್ಟು ಇವಾಗ ಆರೋಪ ಮಾಡಿದರೆ ಹೇಗೆ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ. ಬಟ್ ಮೈಸೂರು ಮೂಲಗಳನ್ನ ಕೆಣಕ್ದಾಗ ಯಾವುದೋ ಬೇರೆ ಬೇರೆ ವ್ಯವಹಾರದಲ್ಲಿ ವ್ಯತ್ಯಾಸ ಆಗಿ ಇವೆಲ್ಲ ಆಚೆಗೆ ಬರುತ್ತಿದೆ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ಏನು ಅಂತ. ಬಟ್ CM ಇವೆಲ್ಲ BJPಯವರ ಆರೋಪ, ಇವೆಲ್ಲ ಏನಿಲ್ಲ, ಉರುಳಿಲ್ಲ, ಬರೀ ಕತೆಗಳು ಅಂತ ಹೇಳ್ತಿದ್ದಾರೆ. ಬಟ್ ಬೆಂಕಿ ಇಲ್ಲದೆ ಹೋಗಿ ಆಡಲ್ಲ, ಏನೋ ಇರಬೇಕು ಅಂತ. ಬಟ್ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ. ಇನ್ನು ಹಣಕಾಸು ಸಮಿತಿಯಲ್ಲಿ HD ಕುಮಾರಸ್ವಾಮಿ ಅವರಿಗೆ ಸ್ಥಾನ, ಕುಮಾರಸ್ವಾಮಿಗೆ ಮತ್ತೊಂದು ಜವಾಬ್ದಾರಿನ ಕೇಂದ್ರ ಸರ್ಕಾರ ಕೊಟ್ಟಿದೆ. ಕೇಂದ್ರ ಸಂಪುಟದಲ್ಲಿ ಉಕ್ಕು ಭಾರಿ ಕೈಗಾರಿಕೆ ಸಚಿವರಾಗಿರುವ HD ಕುಮಾರಸ್ವಾಮಿ ಅವರಿಗೆ ಮತ್ತೊಂದು ಸಿಹಿ ಸುದ್ದಿಯನ್ನ ಮೋದಿ ಸರ್ಕಾರ ನೀಡಿದೆ. ಹಣಕಾಸು ವಿಚಾರದಲ್ಲಿ ನಿರ್ಣಾಯಕ ಪಾತ್ರ ವಹಿಸುವ ಸಮಿತಿಗೆ ಅವರನ್ನ ಸದಸ್ಯರನ್ನಾಗಿ ಮಾಡಲಾಗಿದೆ. ಸಂಪುಟ ಆರ್ಥಿಕ ವ್ಯವಹಾರಗಳ ಸಮಿತಿಯಲ್ಲಿ ಸದಸ್ಯರನ್ನಾಗಿ ಸೇರ್ಪಡೆ ಮಾಡಲಾಗಿದೆ. ಈ ಸಮಿತಿಯಲ್ಲಿ ಮೋದಿ, ರಾಜನಾಥ್ ಸಿಂಗ್, ಅಮಿತ್ ಶಾ, ನಿತಿನ್ ಗಡ್ಕರಿ, ಶಿವರಾಜ್ ಸಿಂಗ್ ಚೌಹಾಣ್, ನಿರ್ಮಲಾ ಸೀತಾರಾಮನ್, ಡಾಕ್ಟರ್ ಜೈಶಂಕರ್, ಪಿಯೂಷ್ ಗೋಯಲ್, ಧರ್ಮೇಂದ್ರ ಪ್ರಧಾನ್ ಮತ್ತು ಲಲ್ಲನ್ ಸಿಂಗ್ ಕೂಡ ಇದ್ದಾರೆ. ಸೊ ಒಳ್ಳೆ ಪವರ್ಫುಲ್ ಟೀಮಲ್ಲಿ ಇವರು ಸೇರಿದಂಗಿದೆ. ಒಳ್ಳೆ ಖಾತೆ ಕೂಡ ಕೊಟ್ಟಿದ್ದಾರೆ, ಒಳ್ಳೆ ಜವಾಬ್ದಾರಿ ಕೂಡ ಸಿಕ್ಕಿದೆ. ಬಟ್ ಕುಮಾರಸ್ವಾಮಿ ಅವರು ರಾಜ್ಯದ ಒಳಿತಿಗಾಗಿ ಯಾವ ರೀತಿ ಬಳಸ್ತಾರೆ ಅಂತ ಕಾದು ನೋಡಬೇಕು. ಇಷ್ಟೆಲ್ಲದರ ನಡುವೆ ರಾಜ್ಯದಲ್ಲಿ ಸೀರಿಯಸ್ ಆದಂಥ ಪ್ರಕರಣ ಡೆಂಗಿ ಮಹಾಮಾರಿ ವ್ಯಾಪಕವಾಗಿ ಹರಡ್ತಾ ಇದೆ. ಯಾಕಂದರೆ ಆಗ್ತಿದೆ, ಹೆಚ್ಚಿನ ಜನರಲ್ಲಿ ಅದು ಕಾಣಿಸ್ಕೊಳ್ತಾ ಇದೆ, ಸಾವಿನ ನೋವು ಆಗ್ತಾ ಇದೆ. ಸೊ ಹಾಗಾಗಿ ಡೆಂಗಿ ಜ್ವರ ಪತ್ತೆಗೆ ವರದಿಗೆ ಪರೀಕ್ಷೆಗೆ ಇಂತಿಷ್ಟು ದರ ಅಂತ ನಿಗದಿ ಮಾಡಿದೆ ರಾಜ್ಯ ಸರ್ಕಾರ. ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದು ಸಾವಿನ ಸಂಖ್ಯೆ ಹೆಚ್ಚಾಗ್ತಿದೆ. ಇದೀಗ ಆರೋಗ್ಯ ಇಲಾಖೆ ಡೆಂಗಿ ಪ್ರಕರಣಗಳ ಟೆಸ್ಟಿಂಗ್ಗೆ ಖಾಸಗಿ ಆಸ್ಪತ್ರೆಗಳಿಗೂ ದರ ನಿಗದಿ ಮಾಡಿದೆ. ಎಲಿಸಾ ಪರೀಕ್ಷೆ ₹300 ಹಾಗೂ ರ್ಯಾಪಿಡ್ ಪರೀಕ್ಷೆಗೆ $250 ದರ ನಿಗದಿ ಮಾಡಲಾಗಿದೆ. ಖಾಸಗಿ ಆಸ್ಪತ್ರೆಗಳು, ಪ್ರಯೋಗಾಲಯಗಳು ಹಾಗೂ ಡಯಾಗ್ನೋಸ್ಟಿಕ್ ಲ್ಯಾಬೊರೇಟರಿಗಳು ಸೇರಿದಂತೆ ರಾಜ್ಯಾದ್ಯಂತ ಏಕರೂಪದ ದರ ಕಡ್ಡಾಯಗೊಳಿಸಿ ರಾಜ್ಯ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಬಟ್ ಆಸ್ಪತ್ರೆ ಅರ್ಜೆಂಟು ಅಂದಾಗ ಆ ದರ ಹಿಂಗೆ ಬೇಕು ಅಂತ ಅಗ್ಗಜಗ್ಗಾಟಗಳಾಗ್ಬೋದು ನಾವು. ಬಟ್ ಜನ ಫೈನಲಿ ರಾಜ್ಯ ಸರ್ಕಾರದ ಆದೇಶವನ್ನು ಎಲ್ಲರೂ ಪಾಲನೆ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಾಡದೇ ಇದ್ದವ್ರ ಮೇಲೆ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ನೋಡಬೇಕಾಗುತ್ತೆ. ಬಟ್ ಡೆಂಗಿ ಬಗ್ಗೆ ಎಲ್ಲರೂ ಹುಷಾರಾಗಿರಿ, ಸೊಳ್ಳೆಗಳಿಂದ, ಡೆಂಗಿಯಿಂದ ದೂರ ಇರಿ. ಇನ್ನು ಹೇಮಂತ್ ಸೊರೇನ್ 3ನೇ ಬಾರಿಗೆ ಜಾರ್ಖಂಡ್ CM ಆಗಿದ್ದಾರೆ. 5 ತಿಂಗಳ ಬಳಿಕ ಜಾಮೀನಿನ ಮೇಲೆ ಜೈಲಿಂದ ಬಿಡುಗಡೆ ಆಗಿದ್ದಾರೆ. ಹೇಮಂತ್ ಸೊರೇನ್ 3ನೇ ಬಾರಿಗೆ ಜಾರ್ಖಂಡ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಜಾರ್ಖಂಡ್ ಮುಖ್ಯಮಂತ್ರಿಯಾಗಿದ್ದ ಚಂಪೈ ಸೊರೇನ್ ಬುಧವಾರ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಜಾಮೀನಿನ ಮೇಲೆ ಹೊರಗಿರುವ ಹೇಮಂತ್ ಸರ್ಕಾರ ರಚನೆ ಹಕ್ಕು ಮಂಡಿಸಿದ ನಂತರ ಈ ಬೆಳವಣಿಗೆ ನಡೆದಿದೆ. ಈ ಮೂಲಕ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಸುಮಾರು 5 ತಿಂಗಳ ಬಳಿಕ ಜೈಲಿನಿಂದ ಬಿಡುಗಡೆ ಆಗಿರುವ ಹೇಮಂತ್ ಸೊರೇನ್
ಮತ್ತೊಂದು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಜೈಲಿಗೆ ಹೋದ್ರು ಬಂದರು. ಅಲ್ಲಿವರೆಗೂ ಟೆಂಪ್ರವರಿ ಚಂಪೈ ಸೊರೇನ್ ಅವರ ಕೂರಿಸಿದ್ರು. ಈಗ ಮತ್ತೆ ವಾಪಸ್ ಬಂದರು. ಆ ಶಿಕ್ಷೆ ಪ್ರಮಾಣ ಪ್ರಕಟ ಆಗಿ ಮತ್ತೆ ಒಳಕ್ಕೆ ಹೋದರೆ ಅನರ್ಹ ಆದರೆ ಚುನಾವಣೆ ಆಗುತ್ತೆ, ಮತ್ತು ಬೇರೆ ಬೇರೆ ಕಥೆಗಳಾಗುತ್ತೆ. ಬಟ್ ಇಂಥ ಸನ್ನಿವೇಶ ಯಾಕೆ ಬರುತ್ತೋ ಗೊತ್ತಿಲ್ಲ. ಕಾಂಗ್ರೆಸ್ ಹೇಳ್ತಾರೆ ಇದು ರಾಜಕೀಯ ಪ್ರೇರಿತ ಅಂತ, BJP ಹೇಳ್ತಾರೆ ಮಾಡಿದೆ ಸುಮ್ಮನೆ ಯಾಕೆ ಒಳಗಡೆ ಆಗ್ತಾರೆ, ನಮ್ಮ ಮಾಡಿರೋದಕ್ಕೆ ತಾನೇ ಅಂತ ಹೇಳ್ತಾರೆ. ಬಟ್ ಎಲ್ಲರೂ ಜೈಲಿಗೆ ಹೋಗಿ ಬರೋದು ಸಾಧನೆ ಅಂತ ಅಂದ್ಕೊಂಡವ್ರು ಇತ್ತೀಚೆಗೆ ರಾಜಕಾರಣಿಗಳು. ಇದು ಆ ಸಲಿಗೆ ಸೇರುತ್ತೆ. ಜಯಲಲಿತಾ ಕೂಡ ಜೈಲಿಗೆ ಹೋದಾಗ 3 ಬಾರಿ ಪನ್ನೀರ್ಸೆಲ್ವಂ CM ಆಗಿದ್ದರು ತಮಿಳ್ನಾಡಿಗೆ, ಅವರ ಆಲ್ಟರ್ನೇಟಿವ್ ಆಗಿ. ಮತ್ತೆ ಬಂದಾಗ ಬಿಟ್ಕೊಡೋದು. ಅದೇ ಕತೆ ಜಾರ್ಖಂಡಲ್ಲೂ ಮುಂದುವರೆದಿದೆ. ಈಗ ಇನ್ನು ಮನುಷ್ಯರು ಮಾತ್ರ ಆತ್ಮಹತ್ಯೆ ಮಾಡ್ಕೋತಾರೆ. ಕಾಯಿಲೆ ಮಂಚಕ್ಕೆ ಬರದೆ ಮರಕ್ಕೆ ಬರುತ್ತಾ ಅನ್ನೋರು, ಮರಕ್ಕೂ ಕಾಯಿಲೆ ಬರೋಕ್ಕೆ ಶುರುವಾಯಿತು. ಈ ಮನುಷ್ಯನ ಕೆಲಸ ಜಾಸ್ತಿ ಮಾಡುತ್ತೆ, ರೋಬೋಟ್ ಸುಸ್ತಾಗಲ್ಲ, ರೋಬೋಟ್ ಜಾಸ್ತಿ ಕೆಲಸ ಮಾಡುತ್ತೆ, ಆಪ್ರೇಟ್ ಮಾಡಿದ್ರೆ ಸಾಕು ಅಂತಿತ್ತು. ಆದರೆ ರೋಬೋಟ್ ಕೂಡ ಕೆಲಸದ ಒತ್ತಡದಿಂದ ಆತ್ಮಹತ್ಯೆ ಮಾಡಿಕೊಂಡಂಥ ಘಟನೆ ವರದಿಯಾಗಿದೆ. ಅದು ಸೌತ್ ಕೊರಿಯಾದಲ್ಲಿ. ಇದೊಂಥರ ವಿಚಿತ್ರ ಅಂತಲೇ ಹೇಳ್ಬೋದು. ಯಾಕೆಂದರೆ ಕೆಲಸದ ಒತ್ತಡ ಮನುಷ್ಯರಿಗೆ ಮಾತ್ರ ಅಲ್ಲ, ರೋಬೋಟ್ಗಳಿಗೂ ಕೂಡ ಇದೆ. ಈ ಒತ್ತಡ ತಡೆಯಲಾರದೆ ರೋಬೋಟ್ ಆತ್ಮಹತ್ಯೆ ಮಾಡಿಕೊಂಡಿದೆ. ಜೂನ್ 26ರಂದು 6.5 ಅಡಿ ಮೆಟ್ಟಿಲುಗಳಿಂದ ಹಾರಿ ರೋಬೋಟ್ ಆತ್ಮಹತ್ಯೆ ಮಾಡಿಕೊಂಡಿದೆ ಎಂದು ದಕ್ಷಿಣ ಕೊರಿಯಾದ ಗುಮಿ ಸಿಟಿ ಕೌನ್ಸಿಲ್ ಹೇಳಿದೆ. ಫ್ರೆಂಚ್ ಔಟ್ಲೆಟ್ AFC ಪ್ರಕಾರ ದುರಂತ ಸಂಭವಿಸುವ ಮೊದಲು ಈ ರೋಬೋಟ್ ಏನೋ ಆದಂತೆ ಒಂದೇ ಸ್ಥಳದಲ್ಲಿ ಸುತ್ತುತ್ತಿತ್ತು ಎಂದು ಅಧಿಕಾರಿಯೊಬ್ಬರು ಹೇಳಿದ್ದಾರೆ. ಈಗ ನಿಷ್ಕ್ರಿಯಗೊಂಡ ರೋಬೋಟ್ನ ಮರಣವು ಆತ್ಮಹತ್ಯೆ ದುಕೃತ್ಯವಾಗಿದೆ ಎಂದು ಸಿಟಿ ಕೌನ್ಸಿಲ್ ಊಹಿಸಿದೆ. ಅಂದರೆ ಅಂದ್ಕೊಂಡಿದ್ದಾರೆ ಹೆಂಗಂತ, ಬಟ್ ಸಾಧ್ಯತೆ ಇಲ್ಲ. ಬಟ್ ಅದು ಆತ್ಮಹತ್ಯೆ ಅಂತಂದರೆ ಅದೇನು ಹೀಟಾಗಿ ಸುಟ್ಟೋಗ್ಬೇಕಪ್ಪ. ಹೆವಿ ವರ್ಕ್ ಆದರೆ ಹೀಟಾಗಿ ಕೆಲಸ ಜಾಸ್ತಿ ಆದಾಗ ಹಂಗೇನೋ ಆಗ್ಬೋದು, ನಮ್ಮ ಮೆಷಿನರೀಸಲ್ಲೇನೋ ವ್ಯತ್ಯಾಸ ಆಗ್ಬೋದು. ಬಟ್ ಆತ್ಮಹತ್ಯೆ ಅಂತ ನಿಲುವಿಗೆ ರೋಬೋಟ್ಗಳು ಬಂದ್ಬಿಡ್ತವೆ ಅಂದರೆ ಇದು ದೊಡ್ಡ ದುರಂತ. ಆಗಲೇ ಹೇಳಿದ್ನಲ್ಲ, ಕಾಯಿಲೆ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತಾ ಅಂತಿದ್ರು, ಮರಕ್ಕೆ ಕಾಯಿಲೆ ಬರೋಕ್ಕೆ ಶುರುವಾಯಿತು. ಇನ್ನು ಮನುಷ್ಯನ ಟೆನ್ಷನ್, ಪ್ರಾಣಿಗೆ ಟೆನ್ಷನ್, ರೋಬೋಟ್ಗೆ ಯಾವ ಟೆನ್ಷನ್ ಅಂತ ರೋಬೋಟ್ನ ತಗೊಬಂದ್ರೆ ಈಗ ರೋಬೋಟು ಆತ್ಮಹತ್ಯೆ ಅನ್ನೋ ಒಂದು ಪ್ರಕರಣ ಗೊತ್ತಿಲ್ಲ. ಎಲ್ಲವೂ ಸಾಧ್ಯ ಇಲ್ಲಿ ಅಂತ ಆಗ್ತದೆ. ಇನ್ನು ಕಡೆ ಸುದ್ದಿ ಇವತ್ತಿಂದು ಮುಂಬೈನಲ್ಲಿ ವಿಶ್ವ ವಿಜಯ ಯಾತ್ರೆ, ಟೀಮ್ ಇಂಡಿಯಾ ಅಭಿಮಾನಿಗಳ ಉತ್ಸಾಹ. ಎಸ್, T20 ವಿಶ್ವಕಪ್ ವಿಜೇತ ಟೀಮ್ ಇಂಡಿಯಾದ ವಿಕ್ಟರಿ ಪರೇಡ್ ಮುಂಬೈನಲ್ಲಿ ಅದ್ದೂರಿಯಾಗಿ ನಡೀತು. ಬೆಳಗ್ಗೆ ವೆಸ್ಟ್ ಇಂಡೀಸ್ನಿಂದ ದೆಹಲಿ ಏರ್ಪೋರ್ಟ್ಗೆ ಬಂದಿಳಿದ ಆಟಗಾರರನ್ನ ಅಭಿಮಾನಿಗಳು ಅದ್ದೂರಿಯಾಗಿ ಬರಮಾಡಿಕೊಂಡ್ರು. ಬಳಿಕ ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು. ಸಂಜೆ 6 ಗಂಟೆಗೆ ಮುಂಬೈಗೆ ಆಗಮಿಸಿದ ಆಟಗಾರರನ್ನ ಲಕ್ಷಾಂತರ ಜನರು ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಚಾಂಪಿಯನ್ ಆಟಗಾರರನ್ನ ಬರಮಾಡಿಕೊಂಡ್ರು. ನಂತರ ವಾಂಖೆಡೆ ಮೈದಾನದಲ್ಲಿ ಸಂಭ್ರಮಾಚರಣೆ ನಡೆಯಿತು. ಕ್ರಿಕೆಟ್ T20 ವಿಶ್ವಕಪ್ಪನ್ನು ಗೆದ್ದಿದ್ರು ಟೀಮ್ ಇಂಡಿಯಾ. ಸೊ ಹಾಗಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಬಟ್ ನಮ್ಮ ದೇಶದಲ್ಲಿ ಕ್ರಿಕೆಟ್ ಆಟಗಾರರಿಗೆ ಅದು ನ್ಯಾಷನಲ್ ಪ್ಲೇಯರ್ಸ್, ರಾಷ್ಟ್ರೀಯ ತಂಡದಲ್ಲಿ ಸ್ಥಾನ ಪಡೆದಿರ್ತಾರೆ, ಆಡ್ತಾರೆ, ಅವ್ರಿಗೆ ಒಳ್ಳೆ ಮರ್ಯಾದೆ, ಒಳ್ಳೆ ಅವಕಾಶ. ಅದೇ ಈ ಥರ ಭಾಳಷ್ಟು ನೂರಾರು ಕ್ರೀಡೆಗಳಿಗಿಂತ ಕ್ರಿಕೆಟ್ ಹೆಚ್ಚಿನ ಒಲವನ್ನು ಗಳಿಸಿಕೊಂಡಿದೆ. ಶ್ರೇಷ್ಠ ಆಟ ಅನ್ನೋಕ್ಕಿಂತ ಹೆಚ್ಚಿನ ಒಲವನ್ನು ಗಳಿಸಿಕೊಂಡಿದೆ. ಕ್ರಿಕೆಟ್ಗಿಂತ ಶ್ರೇಷ್ಠ ಆಟಗಳು ಭಾಳಷ್ಟಿದೆ. ಸೊ ಆದರೆ ನಾವಾಗಲೇನು ರಾಷ್ಟ್ರೀಯ ಆಟ ಹಾಕಿ, ನಮ್ಮ ಭಾಗದಲ್ಲೆಲ್ಲ ಕಬಡ್ಡಿ, ಹೀಗೆಲ್ಲ ಬೇರೆ ಬೇರೆ ಚೆಸ್, ಬೇರೆ ಬೇರೆ ಆಟಗಳಿದೆ. ಬಟ್ ಕ್ರಿಕೆಟ್ ಹೆಚ್ಚು ಜನಪ್ರಿಯ ಆಗಿರೋ ಕಾರಣ ಇಷ್ಟೆಲ್ಲ ಗ್ರ್ಯಾಂಡ್ ವೆಲ್ಕಮ್ಗಳಾಗ್ತಾ ಇದೆ. ಸೊ ಎಷ್ಟು ವೀಕ್ಷಕರೇ, ನಿಮ್ಮ ಪ್ರಕಾರ ವಿಜಯೇಂದ್ರ ಹೇಳಿದಂತೆ ಸರ್ಕಾರ ಜಾಸ್ತಿ ದಿನ ಇರಲ್ವಾ, ಬಿದೋಗುತ್ತಾ? ಆ್ಯಂಡ್ ರೋಬೋಟ್ ಸೂಸೈಡ್ ಸುದ್ದಿ ಬಗ್ಗೆ ತಾವೇನು ಹೇಳ್ತೀರಿ? T20 ವಿಶ್ವಕಪ್ ಗೆಲುವು, ಗ್ರ್ಯಾಂಡ್ ವೆಲ್ಕಮ್. ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.